ಕನಕಪುರ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಂತ ಸೇವಾಲಾಲ್ರವರ 277ನೇ ಜಯಂತಿಯನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ಮೊದಲು ನಗರದ ಲಕ್ಷ್ಮಣ್ ಲೇಔಟ್ನಲ್ಲಿರುವ ಸಂತ ಸೇವಾಲಾಲ್ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ತಾಲೂಕು ಕಚೇರಿಯಲ್ಲಿ ಜಯಂತಿ ಆಚರಿಸಲಾಯಿತು. ಸೇವಾಲಾಲ್ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಉಪ ತಹಶೀಲ್ದಾರ್ ರಘು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಬಂಜಾರ ಸಮುದಾಯದ ಮುಖಂಡರುಗಳು ಭಾಗವಹಿಸಿ ಮಾತನಾಡಿದರು. ಮುಖಂಡರುಗಳಾದ ಸಿಂಡಿಕೇಟ್ ಸದಸ್ಯರಾದ ಮಾದೇವ ನಾಯಕ್, ಅರ್ಚಕರಾದ ರಾಮಚಂದ್ರ ನಾಯಕ್, ಕರ್ನಾಟಕ ಬಂಜಾರ ಸೇವಾ ಸಂಘದ ರಾಜ್ಯ ಸಂಚಾಲಕರಾದ ಸಂಗಮ್ ಕುಮಾರ್, ಬೆಂಗಳೂರು ದಕ್ಷಿಣ ಜಿಲ್ಲಾ ಗೌರವಾಧ್ಯಕ್ಷರಾದ ಚಾಮುಂಡಿಪುರ ಕುಮಾರನಾಯಕ್, ಬೋರ್ವೆಲ್ ವೆಂಕಟೇಶ್, ಟಿ ಬೇಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವಿ ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹದೇವ ನಾಯಕ್, ಪಶು ಆಸ್ಪತ್ರೆ ವೈದ್ಯರಾದ ಕೃಷ್ಣ ನಾಯಕ್, ರುದ್ರಸ್ವಾಮಿ, ಗಟ್ಟಿಗುಂದ ರಮೇಶ್ ನಾಯಕ್, LIC ಮಹದೇವ ನಾಯಕ್, ಶಿವಕುಮಾರ್, ಛಾಯಾಪುತ್ರಿ, ವೆಂಕಟೇಶ ನಾಯಕ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ ಮತ್ತು ಕೂಗಿ ಗಿರಿಯಪ್ಪ ಮುಂತಾದವರು ಭಾಗವಹಿಸಿದ್ದರು. ನಮಸ್ಕಾರ. ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಕನಕಪುರ ತಾಲೂಕು ಆಡಳಿತ ತಾಲೂಕು ಕಚೇರಿಯಲ್ಲಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಉಪ ತಹಸೀಲ್ದಾರರಾದಂಥ ರಘುರೇ, ಹಿರಿಯ ಸಾಹಿತಿಗಳಾದಂಥ ಗಿರಿಯಪ್ಪನವರೇ, ಸಮಾಜದ ಹಿರಿಯ ಮುಖಂಡರಾದಂಥ ಕೃಷ್ಣ ನಾಯಕರೇ, ರಾಮಚಂದ್ರ ನಾಯಕರೇ ಹಾಗೂ ಸದಾ ನಮ್ಮ ಜೊತೆ ನಮ್ಮ ಸಮಾಜಕ್ಕೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಪತ್ರಕರ್ತ ಬಂಧುಗಳು. ರಾಮಚಂದ್ರ ನಾಯಕರು ಹೇಳಿದಾಗೆ 1739 ಫೆಬ್ರವರಿ 1ನೇ ತಾರೀಕು ಸಂತ ಸೇವಾಲಾಲ್ ಮಹಾರಾಜರು ಕರ್ನಾಟಕದ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸೂರುಗಣ್ಣನ ಕೊಂಡಲ್ಲಿ ಜನಿಸ್ತಾರೆ. ಅಲ್ಲಿ ಜನಿಸಿ ಇಡೀ ದೇಶಾದ್ಯಂತ ಸಮಾಜ ಸುಧಾರಣೆಯನ್ನು ಮಾಡ್ತಾ ತಮ್ಮ ಸಂದೇಶವನ್ನು ಸಾರ್ತಾ ಬಂಜಾರ ಸಮಾಜಕ್ಕೆ ಹಾಗೂ ಎಲ್ಲ ಸಮಾಜಕ್ಕೆ ಜಾನುವಾರುಗಳಿಗೂ ಕೂಡ ಅವರ ಕೈಲಾದಷ್ಟು ಸೇವೆಯನ್ನು ಮಾಡಿ ಅವರು ಮಹಾರಾಷ್ಟ್ರದ ಹೋರಾಗಳಲ್ಲಿ ಗದ್ದುಗೆಯನ್ನು ಹಾಕ್ತಾರೆ. ಈ ಮಹನೀಯರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡುವಂಥ ಉದ್ದೇಶ ಅವರ ಸಂದೇಶವನ್ನು ಸಮಾಜಕ್ಕೆ ತಲುಪುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಮಹನೀಯರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ, ಜಿಲ್ಲಾಡಳಿತ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಈಗ ಕನಕಪುರ ತಾಲೂಕಿನಲ್ಲಿ ಸುಮಾರು 50-60 ಲಂಬಾಣಿ ತಾಂಡಗಳಿದೆ. ಸಾಕಷ್ಟು ಜನ ಬಡತನದಲ್ಲಿದ್ದಾರೆ. ಈಗ ವಿದ್ಯಾವಂತರಾಗಿ ಸ್ವಲ್ಪ ಮುಂಚೂಣಿಗೆ ಬರ್ತಾ ಇದ್ದಾರೆ. ತಾವು ಜಯಂತಿಯನ್ನು ಮಾಡೋ ವಿಚಾರ ಸಮಾಜದ ಮುಖಂಡರುಗಳು ಗೊತ್ತಾಗಬೇಕು. ಅಲ್ಲಿಂದ ತಾಂಡಗಳಿರೋ ಜನಗಳಿಗೂ ಕೂಡ ತಲುಪಬೇಕು. ಜಯಂತಿ ಮುಖಾಂತರ ನಾವು ಸೇವಾಲಾಲ್ ಸ್ವಾಮಿಯ ಸಂದೇಶವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ತಾವು ನಿರ್ಲಕ್ಷ್ಯ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಂದು ದುಃಖ ಆಗ್ತದೆ. ನಮ್ಮ ಸಮಾಜದ ಕುಲಗುರುಗಳು ಅಂತ ಅಲ್ಲ, ಯಾವುದೇ ಜಯಂತಿಯನ್ನು ಮಾಡಿ ಗೌರವ ಕೊಡಬೇಕು. ಆ ಮಹನೀಯರನ ಸಂದೇಶವನ್ನು ಸಾರುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ತಾಲೂಕು ಆಡಳಿತದಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ನಿನ್ನೆ 13, 14, 15 ಸೇವಾಲಾಲ್ ಸ್ವಾಮಿಯವರ ಜನ್ಮಸ್ಥಳದಲ್ಲಿ ಸೂರಣ್ಣ ಕೊಪ್ಪದಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಲಕ್ಷಾಂತರ ಜನ ಬಂಜಾರ ಸಮಾಜದ ಜನರು ಇಡೀ ದೇಶಾದ್ಯಂತ ಆ ಜಯಂತಿ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸ್ತಾರೆ. ನಮ್ಮ ನೆಚ್ಚಿನ ನಾಯಕರಾದ DK ಶಿವಕುಮಾರ್ ಸಾಹೇಬರು ನಿನ್ನೆ ಸೇವಾಲಾಲ್ ಸ್ವಾಮಿ ಜನ್ಮಸ್ಥಳಕ್ಕೆ ಬಂದಿದ್ದು ನಾವು ಕೂಡ ಹೋಗಿದ್ವಿ. ನಮ್ಮ ಸಮಾಜದ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಶುಭವನ್ನು ಹಾರೈಸಿಕೊಟ್ಟರು. ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ನಮ್ಮ ತಾಲೂಕು ಸಮಾಜದ ವತಿಯಿಂದ ನಾನು ಅಭಿನಂದನೆಗಳನ್ನು ಸೇವಾಲಾಲ್ ಸ್ವಾಮಿಯವರು ಸಂತರಾಗಿದ್ದರು, ಬ್ರಹ್ಮಚಾರಿಯಾಗಿದ್ದರು. ಅವರ ಜೀವನ ಪೂರ್ತಿ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ರು. ಈ ಸಮಾಜದಲ್ಲಿದ್ದಂಥ ಅಜ್ಞಾನ, ಮೂಢನಂಬಿಕೆಯನ್ನು ತೊಲಗಿಸೋಕ್ಕೆ ಅವರು ಸಾಕಷ್ಟು ಒಂದು
ಶ್ರಮವನ್ನು ಪಟ್ಟಂಥವರು. ಪ್ರಪಂಚದಾದ್ಯಂತ ಯಾವುದೇ ಮೂಲೆಯಲ್ಲಿ ಇರುವಂಥ ಬಂಜಾರ ಲಂಬಾಣಿಗಳು ಕೂಡ ಒಂದೇ ದೇವರನ್ನು, ಅಂದರೆ ಒಂದೇ ಕುಲಗುರುಗಳನ್ನು ಆರಾಧಿಸ್ತಾರೆ. ಸೇವಾಲಾಲ್ ಸ್ವಾಮಿ ಅವರ ಆ ಮಹಾನ್ ಸಂತರ ಆಶೀರ್ವಾದ ಸದಾ ನಮ್ಮ ತಾಲೂಕಿನ ಜನತೆ ಮೇಲೆ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಸೇವಾಲಾಲ್ ಸ್ವಾಮಿಯವರ ಪಾದಚರಣೆಗಳನ್ನು ಸ್ಮರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಂತ ಸೇವಾಲಾಲ್ ಜಯಂತಿ ಬಗ್ಗೆ ಹಲವು ವಿಚಾರ ಬಗ್ಗೆ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಆಚರಣಾ ಸಮಿತಿಯಿಂದ ಎಲ್ರಿಗೂ ಶುಭಾಶಯನ ಹೇಳ್ತಾ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾರೆ.